ಚಾಲಿ ಶರತ್ ಬ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಮನೆಯೊಳಗ ಶರತ್. ಇವತ್ತಿನ ವಿಡಿಯೋದಲ್ಲಿ ನೀವು ಅಕ್ಕಿನೇನಿ ನಾಗಾರ್ಜುನ ಅವರ ಒಂದು ಕನ್ವೆನ್ಷನ್ ವಾಲ್ ಬಗ್ಗೆ. ಸೊ ಈಗಾಗಲೇ ಒಂದು ನಿಮಗೆ ಗೊತ್ತಿರ್ತದೆ, ಇದೊಂದು ಡೆಮಾಲಿಸ್ಟ್ ಆಗಿದೆ. ಯಾಕಾಗಿದೆ, ಯಾರಿಂದ ಆಗಿದೆ, ಏತಕ್ಕಾಗಿದೆ ಅನ್ನೋ ಒಂದು ಮಾಹಿತಿ ಈ ವಿಡಿಯೋದಲ್ಲಿ. ಸಪೋಸ್ ಏನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋನ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡುವ. ಅಕ್ಕಿನೇನಿ ನಾಗಾರ್ಜುನ್ ಸೊ ಒಂದು ಪ್ರಸಿದ್ಧವಾದ ಒಂದು ನಾಯಕ ನಟ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಈಗಷ್ಟೇ ಮೊನ್ನೆ ಒಂದು ಆಗಸ್ಟ್ 29ಕ್ಕೆ ಒಂದು 65ನೇ ವರ್ಷಕ್ಕೆ ಒಂದು ಕಾಲಿಟ್ರು ಅಂತಾನೆ ಹೇಳ್ಬೋದು. ಇವಾಗಲೂ ಒಂದು ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ಇವಾಗ ಕೂಡ ಒಂದು ಯೂತ್ ತರಾನೇ ಒಂದು ಕಾಣಿಸ್ತಾರೆ ಅಂತಾನೆ ಹೇಳ್ಬೋದು. ಅದಕ್ಕೆಲ್ಲ ಅವರೊಂದು ಪಾಲಿಸ್ತಿರುವ ಡಯಟೇ ಒಂದು ಮೇನ್ ರೀಸನ್ ಅಂತಾನೆ ಹೇಳ್ಬೋದು. ಸೊ ಇವರ ಒಂದು ನೆಟ್ವರ್ಕ್ ಅಂತ ನೋಡ್ಲಿಕ್ಕೆ ಹೋದ್ರೆ ಸುಮಾರು ಒಂದು 3100 ಕೋಟಿ ಅಷ್ಟು ಇದೆ ಅಂತ ಒಂದು ಹೇಳಲಾಗ್ತಿದೆ. ಇಷ್ಟಿದ್ರು ಕೂಡ ಆ ಒಂದು ಕನ್ವೆನ್ಷನ್ ವಾಲ್ ಅನ್ನ ಯಾಕೆ ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ, ಹೇಗೆಲ್ಲ ಆಯ್ತಾ ನಾವು ನೋಡುವ. ಸೊ ಅದಕ್ಕಿಂತ ಮೊದಲು ಈ ಒಂದು ಹಾಲ್ ಇರೋದು ಹೈದರಾಬಾದ್ನ ಒಂದು ಮೇನ್ ಸಿಟಿ ಆಗಿರುವಂತಹ ಒಂದು ಮಾದಾಪುರ ಅನ್ನೋ ಊರಲ್ಲಿ. ಸೊ ಮೇನ್ ಸಿಟಿ ಆಗಿರೋದ್ರಿಂದ ಇದರ ಒಂದು ವ್ಯವಹಾರ ಕೂಡ ಒಂದು ಒಳ್ಳೆದಾಗಿತ್ತು ಅಂತಾನೆ ಹೇಳ್ಬೋದು. ತುಂಬಾನೇ ಒಂದು ಪಾರ್ಟೀಸ್ಗಳು ಅಥವಾ ಮದುವೆಗಳು ಅಥವಾ ಈ ಸಣ್ಣ ಪುಟ್ಟ ಗೆಟ್ ಟುಗೆದರ್ ಒಂದು ಪಾರ್ಟೀಸ್ಗಳು, ಅದೇ ತರ ಒಂದು ಸಿನಿಮಾ ಒಂದು ಪ್ರಮೋಷನ್ ಕೂಡ ಒಂದು ಈ ಒಂದು ಕನ್ವೆನ್ಷನ್ ವಾಲ್ ಅಲ್ಲಿ ಆಗ್ತಿತ್ತಂತೆ. ಸುಮಾರು ಈ ವಾಲ್ ಅಲ್ಲಿ ಒಂದು 3000 ಜನಷ್ಟು ಒಂದು ಕೂತ್ಕೊಳ್ಳುವ ಒಂದು ಕೆಪಾಸಿಟಿ ಇತ್ತು. ಇದರ ಒಂದು ಬಾಡಿಗೆನೆ ಒಂದು ಮಿನಿಮಮ್ ಒಂದು 5 ಲಕ್ಷ ಅಂತ ಇದೆ ಸ್ಟಾರ್ಟ್ ಆಗುತ್ತೆ. ಸೊ ಸಣ್ಣ ಪುಟ್ಟ ಪಾರ್ಟಿಗಳಿಗೆಲ್ಲ ಕಡಿಮೆ ಇರ್ಬೋದು ಅನಿಸ್ತದೆ, ನನ್ಗೆ ಗೊತ್ತಿರೋ ಪ್ರಕಾರ 5 ಲಕ್ಷ ತನಕ ಇರುವುದಿಲ್ಲ. ಬಟ್ ಒಳ್ಳೆ ಒಂದು ಪಾರ್ಕಿಂಗ್ ವ್ಯವಸ್ಥೆ, ಅದೇ ತರ ಒಂದು ಎದುರುಗಡೆ ವ್ಯೂವಿಂಗ್ ಪಾಯಿಂಟ್ ಕೂಡ ಆ ತರ ಇರೋದ್ರಿಂದ, ನೇಚರ್ ಇರೋದ್ರಿಂದ, ಅದರಲ್ಲಿ ಒಂದು ಸಿಟಿ ಕೂಡ ಒಂದು ಹತ್ರ ಆಗಿರೋದ್ರಿಂದ ಇದರಲ್ಲಿ ಒಂದು ತುಂಬಾನೇ ಒಂದು ಫಂಕ್ಷನ್ಗಳು ಆಯ್ದವ ಅಂತಾನೆ ಹೇಳ್ಬೋದು. ಸೊ ಇದನ್ನ ಒಂದು ಯಾಕಾಗಿ ಒಂದು ಡೆಮಾಲಿಷ್ ಮಾಡಿದ್ರು ಅಂದ್ರೆ, ಇದು ಒಂದು ಕೆರೆಯ ಒತ್ತುವರಿ ಜಾಗದಲ್ಲಿ ಇತ್ತಂತೆ. ಸೊ ಇವರು ನಾಗಾರ್ಜುನ ಅವರೇ ಒಂದು ಆ ಜಾಗ ತಗೊಂಡ್ರ ಅಥವಾ ಬೇರೆಯವರ ಕಡೆಯಿಂದ ತಗೊಂಡ್ರು ಗೊತ್ತಿಲ್ಲ. ಬಟ್ ಅದಕ್ಕೆ ಕೆರೆ ಒತ್ತುವರಿ ಜಾಗ ಆಗಿರೋದ್ರಿಂದ ಅನಿವಾರ್ಯವಾಗಿ ಆ ಒಂದು ಕನ್ವೆನ್ಷನ್ ಹಾಲ್ ಅನ್ನ ಡೆಮಾಲಿಷ್ ಮಾಡಲೇಬೇಕಾಯ್ತು. ಸೊ ತುಂಬಾನೇ ಒಂದು ಫಂಕ್ಷನ್ ಗಳಿಗೆ ಸಾಕ್ಷಿ ಆಗಿರುವಂತಹ ಒಂದು ಕನ್ವೆನ್ಷನ್ ವಾಲ್ ಅಂತಾನೆ ಹೇಳ್ಬೋದು. ಇದರಿಂದ ಅವ್ರಿಗೆ ಕೂಡ ಒಂದು ಲಾಸ್ ಕೂಡ ಆಗಿರ್ತದೆ, ಒಂದು ಸಣ್ಣ ಮಟ್ಟದ, ದೊಡ್ಡ ಮಟ್ಟದಲ್ಲಿ ಅಲ್ಲ ಅಂದ್ರು ಸಣ್ಣ ಮಟ್ಟದಲ್ಲಿ ಒಂದು ಆಗಿರ್ತದೆ. ಅದನ್ನ ಒಂದು ಬೇಗ ಒಂದು ರಿಕವರಿ ಮಾಡ್ಕೊಳ್ಳುವಂತ ಕೆಪಾಸಿಟಿ ಅವರಿಗೆ ಇದ್ದೇ ಇರ್ತದೆ. ಪ್ರತಿ ಸತಿ ಒಂದು ಬ್ಲಾಕ್ ಬಸ್ಟರ್ ಮೂವಿಗಳನ್ನ ಒಂದು ನೀಡ್ತಾನೆ ಬರ್ತಿದ್ದಾರೆ, ಮುಂದೆಯೂ ಕೂಡ ಒಂದು ನೀಡ್ತಿದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಈ ಒಂದು ವಿಷಯದ ಬಗ್ಗೆ ಒಂದು ಸಣ್ಣದಾದ ಮಾಹಿತಿ. ಮತ್ತೆ ಹೆಚ್ಚಿನ ಒಂದು ಅಪ್ಡೇಟ್ಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.